ಹಾಯ್ ವೀವರ್ಸ್, ಕರುನಾಟಕ ರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ಒಬ್ರು ವೀವರ್ಸ್ ಕೇಳಿದ್ರು, ನೀವು ಹೇಗೆ ಬ್ಯಾಕ್ಗ್ರೌಂಡ್ ಡೆಕೋರೇಷನ್ನ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಅವ್ರಿಗೋಸ್ಕರ ಈ ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮನೇಲಿ 2 ಕಿಟಕಿಗಳು ಈ ರೀತಿ ಇದೆ. ಸೊ 2 ಕಿಟಕಿಗಳಿಗೆ ನಾನಿಲ್ಲಿ ದಾರನ ಕಟ್ಕೊಂಡು ಅದಕ್ಕೆ ಒಂದು ಬಿಳಿ ಪಂಚೆಯನ್ನು ಹಾಕೊಂಡು ಅದ್ರ ಮೇಲೆ ಈ ರೀತಿ ಡೆಕೋರೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಚೆಂಡುವಿನ ಹಾರಗಳು ಮೀಶೋ, ಅಮೆಝಾನು, ಫ್ಲಿಪ್ಕಾರ್ಟಲ್ಲೆಲ್ಲ ಸಿಗುತ್ತೆ. ಒಂದು 200 to 300 ರುಪೀಸ್ ನಾವು ಸ್ಪೆಂಡ್ ಮಾಡಿದ್ರೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡ್ರೆ ಪ್ರತಿ ವರ್ಷನೂ ಸಹ ನಮ್ಗೆ ಹೇಗೆ ಬೇಕೋ ಹಾಗೆ ಡೆಕೋರೇಷನ್ನ ಮಾಡ್ಕೋಬೋದು. ಗಣೇಶ ಹಬ್ಬ, ವರಮಹಾಲಕ್ಷ್ಮಿ ಎಲ್ಲ ಹಬ್ಬಗಳಲ್ಲೂ ಸಹ ನಾವು ಈ ಡೆಕೋರೇಷನ್ನ ಮಾಡ್ಕೋಬೋದು. 2 ಕಡೆನೂ ಈ ರೀತಿ ಹಾರನ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಮಧ್ಯದಲ್ಲಿ ಒಂದು ಹಾರನ ಹಾಕ್ಬಿಟ್ಟು ನಾನು ಅಲ್ಲಿ ಸಿಂಪಲ್ ಆಗಿ ಡೆಕೋರೇಷನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಈ ರೀತಿ ಕಿಟಕಿಗಳು ಇಲ್ಲದೆ ಇದ್ದಾಗ ವಾಲ್ ಹ್ಯಾಂಗಿಂಗ್ಸ್ ಅಂತ ಬರುತ್ತೆ. ನಾನು ಸ್ಕ್ರೀನ್ ಮೇಲೆ ತೋರಿಸ್ತೀನಿ. ಈ ರೀತಿ ವಾಲ್ ಹ್ಯಾಂಗಿಂಗ್ಸ್ ಅಂತ ಬರುತ್ತೆ. ಅದನ್ನ ತಗೊಂಡು ನಾವು 2 ಸೈಡು ಅಂಟಿಸ್ಕೊಂಡು ಅದು ಸ್ವಲ್ಪ ಟೈಟಾಗಿ ಅಂಟೋ ರೀತಿಯಲ್ಲಿ ಅಂಟಿಸ್ಕೋಬೇಕು. ಇಲ್ಲಾಂದರೆ ಅದಕ್ಕೊಂದು ಸ್ವಲ್ಪ ಫೆವಿಕಾಲ್ ಅದು ಹಾಕ್ಬಿಟ್ಟು ಅಂಟಿಸ್ಕೊಂಡ್ರೆ ಅದಕ್ಕೆ ನಾವು ದಾರ ಕಟ್ಕೊಂಡು ಈ ರೀತಿ ಡೆಕೋರೇಷನ್ನ ಮಾಡ್ಕೋಬೋದು. ನೋಡಿ, ಈ ರೀತಿ ಡೆಕೋರೇಷನ್ನ ಮಾಡ್ಕೊಂಡಿದ್ದೀನಿ. ಇಷ್ಟೇ ಡೆಕೋರೇಷನ್ ಸಾಕು ಅಂದರೆ ಇಷ್ಟೇ ಮಾಡ್ಕೋಬೋದು. ಹಬ್ಬದ ಟೈಮಲ್ಲಿ ನಾವು ಫ್ರೆಶ್ ಆಗಿ ಹೂವೆಲ್ಲ ತಂದಿರ್ತೀವಿ, ವೀಳ್ಯದೆಲೆ, ಬಾಳೆ ಎಲೆ ಎಲ್ಲ ತೊಗೊಂಬಂದಿರ್ತೀವಿ. ಅದರಲ್ಲೂ ಸಹ ಉಪಯೋಗಿಸ್ಕೊಂಡು ನಾವು ಡೆಕೋರೇಷನ್ನ ಮಾಡ್ಕೋಬೋದು. ಅಥವಾ ನಾನಿಲ್ಲಿ ಯೂಸ್ ಮಾಡ್ಕೊಳ್ತಾ ಇದ್ದೀನಲ್ಲ, ಕಮಲದ ಡಿಸೈನ್ ಇರೋ ಅಂಥದ್ದನ್ನ ಈ ರೀತಿನೂ ಸಹ ಸಿಗುತ್ತೆ. 125 ರುಪೀಸು, 150 ರುಪೀಸ್ಗೆಲ್ಲ ಈ ರೀತಿ ಫ್ಲವರ್ಸ್ ಸಿಗುತ್ತೆ. ಮೀಶೋ, ಅಮೆಝಾನ್, ಫ್ಲಿಪ್ಕಾರ್ಟ್ ಅಥವಾ ಮಾರ್ಕೆಟ್ಗಳಲ್ಲಿ, ನಿಯರೆಸ್ಟು ಬ್ಯಾಂಗಲ್ ಸ್ಟೋರ್ಗಳಲ್ಲೂ ಸಹ ಇತ್ತೀಚೆಗೆ ಕೆಲವು ದೊಡ್ಡ ದೊಡ್ಡ ಶಾಪ್ಗಳಲ್ಲೂ ಸಹ ಸಿಗುತ್ತೆ. ಅಲ್ಲಿ ನಾವು ಕೊಟ್ಬಿಟ್ಟು ಒಂದ್ಸಲಿ ತಗೊಬಂದು ಇಟ್ಕೊಂಡ್ರೆ ಪ್ರತಿ ವರ್ಷ ನಮ್ಗೆ ಹೇಗೆ ಬೇಕು ಹಾಗೆ ಡೆಕೋರೇಷನ್ನ ಮಾಡ್ಕೋಬೋದು. ಇದೇ ನಾನು ಸಿಂಪಲ್ ಆಗಿ ಡೆಕೋರೇಷನ್ನ ಮಾಡ್ಕೊಂಡಿರೋ ಅಂಥದ್ದು. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.